ಹಾಯ್ ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭಮೇಳದ ಅಂತಿಮ ದಿನ ಆಗಸದಲ್ಲಿ ಪವಾಡ ನಡೆಯಲಿದೆ ಅಂತೆ. ಆ ಖಗೋಳ ವಿಸ್ಮಯ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಉತ್ಸವ ಎಂದೇ ಖ್ಯಾತಿ ಪಡೆದಿರುವ ಮಹಾಕುಂಭಮೇಳವು ಅಂತಿಮ ಹಂತಕ್ಕೆ ಬಂದಿದೆ. ಫೆಬ್ರವರಿ 26ರಂದು ಮುಕ್ತಾಯಗೊಳ್ಳಲಿದ್ದು, ಈ ಉತ್ಸವದ ಭವ್ಯತೆಗೆ ಮತ್ತೊಂದು ಅದ್ಭುತ ಖಗೋಳ ಘಟನೆಯೂ ಸಹ ಸೇರ್ಪಡೆಯಾಗಲಿದೆ. ಹೌದು, ಫೆಬ್ರವರಿ 28ರಂದು ಸೌರವ್ಯೂಹದ 7 ಗ್ರಹಗಳು ರಾತ್ರಿ ಆಗಸದಲ್ಲಿ ಏಕಕಾಲದಲ್ಲಿ ಗೋಚರಿಸುವ ಅಪರೂಪದ ದೃಶ್ಯವನ್ನು ವೀಕ್ಷಿಸಬಹುದಾಗಿದೆ. ಸೂರ್ಯನ ಸುತ್ತ ಸುತ್ತುವ 7 ಗ್ರಹಗಳು ಅಂದರೆ ಬುಧ, ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಒಂದೇ ನೇರ ರೇಖೆಯಲ್ಲಿ ಬರಲಿವೆ. ಗಮನಾರ್ಹ ಸಂಗತಿ ಏನೆಂದರೆ, ಈ ಖಗೋಳ ವಿಸ್ಮಯ ರಾತ್ರಿಯಲ್ಲಿ ಭಾರತದಿಂದಲೂ ಗೋಚರಿಸುತ್ತದೆ. ಈ ಗ್ರಹಗಳ ಸಂಯೋಜನೆಯು ಮಹಾಕುಂಭಮೇಳಕ್ಕೆ ಮತ್ತೊಂದು ವಿಶೇಷತೆಯನ್ನು ತಂದುಕೊಟ್ಟಿದೆ ಎಂದು ವಿದ್ವಾಂಸರು ನಂಬಿದ್ದಾರೆ. ಖಗೋಳ ವಿದ್ಯಮಾನ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವಿನ ಸಂಪರ್ಕವನ್ನು ನಂಬುವವರಿಗೆ ಈ ಒಂದು ವಿಸ್ಮಯ ಮಹತ್ವದ ಘಟನೆಯಾಗಲಿದೆ ಎಂದರೆ ತಪ್ಪಾಗಲಾರದು. ಅಂದಹಾಗೆ ಗ್ರಹಗಳ ಈ ಮೆರವಣಿಗೆಯು ಕಳೆದ ಜನವರಿ ತಿಂಗಳಲ್ಲಿ ಆರಂಭವಾಯಿತು. ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಮಾತ್ರ ಕಾಣಿಸಿಕೊಂಡಿತ್ತು. ಆದರೆ ಈ ಗುಂಪಿಗೆ ಬುಧ ಎಂಟ್ರಿಯಾಗಲಿದ್ದು, ಈ ಅದ್ಭುತ ಸಂಯೋಜನೆಯು ಫೆಬ್ರವರಿ 28ರಂದು ಗೋಚರಿಸುತ್ತದೆ. ಈ ಗ್ರಹಗಳು ಸೂರ್ಯನ ಮಾರ್ಗವನ್ನು ಸೂಚಿಸುವ ಗ್ರಹಣದ ಉದ್ದಕ್ಕೂ ಒಂದೇ ಸಾಲಿನಲ್ಲಿ ಗೋಚರಿಸುತ್ತವೆ. ಈ ವೇಳೆ ಅದ್ಭುತವಾದ ಗ್ರಹಗಳ ಮೆರವಣಿಗೆಯನ್ನು ನೀವು ಕಾಣಬಹುದು. 5 ಗ್ರಹಗಳಾದ ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿಯನ್ನು ಬರಿಗಣ್ಣಿನಿಂದ ಬಹಳ ಸ್ಪಷ್ಟವಾಗಿ ಕಾಣಬಹುದು. ಆದಾಗ್ಯೂ ಯುರೇನಸ್ ಮತ್ತು ನೆಪ್ಚೂನ್ ತುಂಬ ದುರ್ಬಲ ಗ್ರಹಗಳಾಗಿರುವುದರಿಂದ ಅವುಗಳನ್ನು ನೋಡಲು ಬೈನಾಕ್ಯುಲರ್ಗಳು ಅಥವಾ ದೂರದರ್ಶಕ ಅಗತ್ಯವಿದೆ. ಸಂಜೆ ಸೂರ್ಯಾಸ್ತದ ನಂತರದಿಂದ ಬೆಳಿಗ್ಗೆ ಸೂರ್ಯೋದಯದ ಮೊದಲು ವೀಕ್ಷಣೆಗೆ ಉತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ಗ್ರಹಗಳು ಆಕಾಶದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಈ ಅಪರೂಪದ ಆಕಾಶ ಘಟನೆಯು ಖಗೋಳಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹುಟ್ಟುಹಾಕುವುದಲ್ಲದೆ ಮಹಾಕುಂಭ ಮೇಳದ ಸಮಯದಲ್ಲಿ ಸಂಭವಿಸುವುದರಿಂದ ಮೇಳವನ್ನು ತುಂಬ ವಿಶೇಷವಾಗಿಸುತ್ತದೆ. ಖಗೋಳಶಾಸ್ತ್ರ ಪ್ರಿಯರು, ಆಧ್ಯಾತ್ಮಿಕ ಅನ್ವೇಷಕರು ಮತ್ತು ಸಾರ್ವಜನಿಕರು ಸಹ ಈ ಭವ್ಯವಾದ ಗ್ರಹಗಳ ಸಂಯೋಜನೆಯನ್ನು ವೀಕ್ಷಿಸಿ ಆನಂದಿಸಬಹುದಾಗಿದೆ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ.